ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ರೊಟೀನ್ ಮಾಡ್ತಾ ಇದ್ದೀನಿ. ಸೊ ನಾನು ಡೈಲಿ ರೊಟೀನ್ ಮಾಡ್ತಾ ಇಲ್ಲ. ಸೊ ಇವತ್ತಿನ ದಿನ ಸಂಡೇ ನನಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗೆ 7:30 ಆಗಿದೆ ಟೈಮು. ಸೊ ನಾನು ಬೆಳಗ್ಗೆ ಇವಾಗಲೇ 6:30ಇಂದ ಸೊ ಎಲ್ಲ ಕೆಲಸನೂ ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ನಾನಿಲ್ಲಿ ಕಿಚನಲ್ಲಿ ಬಂದು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಉಪ್ಪಿಟ್ಟಿಗೆ ರವೆ ಎಲ್ಲ ಹುರಿದಿಟ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಆಮೇಲೆ ನೆನಪಾಯಿತು ನಾನು ಇವತ್ತು ವ್ಲಾಗ್ ಮಾಡಬೇಕು ಅಂತ. ಸೊ ಹಾಗಾಗಿ ಇವಾಗ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಅರ್ಧ ಕೆಲಸನೇ ಮುಗ್ದೋಗ್ಬಿಟ್ಟಿತ್ತು. ಟಿಫನ್ ಮಾತ್ರ ರೆಡಿ ಮಾಡಬೇಕಾಗಿತ್ತು. ಸೊ ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ವ್ಲಾಗ್ ಅಂದರೆ ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ಅಷ್ಟೇ. ಸೊ ನೋಡಿ, ಉಪ್ಪಿಟ್ಟು ಇವಾಗ ಆಲ್ರೆಡಿ ಎಲ್ಲ ತರಕಾರಿ ಬೆಂದಿದೆ. ಇವಾಗ ಒಂದು ಕಡೆ ರವೆ ಕೂಡ ಹುರಿದಿದ್ದೀನಿ. ಸೊ ಇವಾಗ ತೆಂಗಿನಕಾಯಿ ತುರಿನ ಎಷ್ಟು ಬೇಕೋ ಅಷ್ಟು ಇರಿಸ್ಕೊಂಡು ಮಿಕ್ಕಿದ್ದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜೆಲ್ಲ ಇಡೋಣ ಅಂತ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಸೊ ತರಕಾರಿ ಕೂಡ ಎಲ್ಲ ಬೆಂದು ಆಗಿದೆ. ಈಗ ರವೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕ್ಬಿಟ್ಟು ಸೊ ಚೆನ್ನಾಗಿ ನಾನು ಮಾಡ್ತಾ ಇರುವಂಥ ಉಪ್ಪಿಟ್ಟು ಬಂದು ಇವತ್ತು ಬೆನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಮಾವಂಗೆ ತುಂಬ ಇಷ್ಟ. ಸೊ ನನಗೂ ಇಷ್ಟ ಉಪ್ಪಿಟ್ಟು ಅಂದರೆ. ಸೊ ನಮ್ಮ ಮನೇಲಿ ಇನ್ನು ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ನಮ್ಮ ಅತ್ತೆನೂ ಜಾಸ್ತಿ ಇಷ್ಟಪಡಲ್ಲ, ತಿಂತಾರೆ ಸ್ವಲ್ಪ ಟೇಸ್ಟಿಯಾಗಿದ್ದರೆ ಅಷ್ಟೇ. ಇನ್ನು ನಮ್ಮ ಮಾವ ಮತ್ತು ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ, ಅದರಲ್ಲೂ ಬೆನ್ಸಿ ರವೆ ಅಂದರೆ ಜಾಸ್ತಿನೇ ಇಷ್ಟ. ಸೊ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಉಪ್ಪಿಟ್ಟು ಕೂಡ ರವೆ ಎಲ್ಲ ಹಾಕಿ ಆಯಿತು. ಸೊ ನೋಡಿ, ಇವಾಗ ರೆಡಿ ಆಗಿದೆ. ಮುಚ್ಚಿಬಿಟ್ಟು ನಾನು ಇದನ್ನು ಒಂದು 5 ನಿಮಿಷ ಬಿಟ್ಟಿದ್ದೆ. ಫುಲ್ಲು ಚೆನ್ನಾಗಿ ಬೆಂದ್ಬಿಟ್ಟು ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಬಾಕ್ಸ್ಗೆ ಹಾಕಿಡಬೇಕು. ಸೊ ನಮ್ಮ ಅತ್ತೆಯವರು ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಮಾವನೂ ಅಷ್ಟೇ. ಸೊ ಡೈಲಿ ಅಷ್ಟೇ 8 ಗಂಟೆಗೆಲ್ಲ ಪೂಜೆ ಆಗ್ತಾ ಇರುತ್ತೆ ನಮ್ಮ ಮನೇಲಿ. ಆಲ್ರೆಡಿ 8:15ಗೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅವರು. ಸೊ ನಾನು ಅಷ್ಟರಲ್ಲಿ ಟಿಫನ್ ಮಾಡಿಬಿಟ್ಟು ರೆಡಿ ಮಾಡ್ತೀನಿ. ಸೊ ಇವಾಗ ಟಿಫನ್ ರೆಡಿ ಆಯಿತು. ಸೊ ಬಾಕ್ಸ್ಗೆ ಕೂಡ ಹಾಕಿ ಆಯಿತು ಇವಾಗ. ಸೊ ಇಷ್ಟು ಕೆಲಸ ಆದರೆ ಮತ್ತೆ ಇವಾಗ ಅಡುಗೆ ಮನೆಯದೇನು ಕೆಲಸ ಇರಲ್ಲ. ಪಾತ್ರೆ ಎಲ್ಲ ಇರುತ್ತೆ, ಆಮೇಲೆ ತೊಳ್ಕೊಳ್ತೀನಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ 8:45 ಆಗಿದೆ ಟೈಮು. ನಾನಿವಾಗ ಒಳಗಡೆ ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ ರೂಮ್ಗೆ. ಫುಲ್ಲು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿರೋದು ಎಲ್ಲ ಇತ್ತು ಆಲ್ರೆಡಿ. ಇವಾಗ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ತುಂಬಾ ಜಾಸ್ತಿ ಇತ್ತು ಬಟ್ಟೆ ಮಡಚಿಡೋದೆಲ್ಲ. ಸೊ ಅದು ಮತ್ತೆ ಮಾಡೋಕ್ಕಾಗೋದಿಲ್ಲ. ಸಂಜೆವರೆಗೂ ಯಶುನೂ ಇರ್ತಾಳಲ್ವ, ತುಂಬ ಟಾರ್ಚರ್ ಕೊಡ್ತಾ ಇರ್ತಾಳೆ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದಕ್ಕೆ ಇವಾಗ ಫಸ್ಟು ಈ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ರೂಮ್ ಕ್ಲೀನಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈ ಕೆಲಸ ಬಂದು ನನಗೆ ಮಂತ್ಲಿ ಅಂದರೆ 15 ಡೇಸ್ಗೊಂದ್ಸರಿ, ವೀಕ್ಲಿ ಒಂದ್ಸರಿ ಈ ಕೆಲಸ ಇದ್ದೇ ಇರುತ್ತೆ. ಅಂದರೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಬಟ್ಟೆ ವಾಶ್ ಮಾಡಿರೋವೆಲ್ಲ ಒಂದು ಕಡೆ ಹಾಕಿರ್ತೀನಿ, ಅದೆಲ್ಲ ಫೋಲ್ಡ್ ಮಾಡಿ ಇಡೋದು, ಈ ಕೆಲಸ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇವಾಗ ನೀಟಾಗಿ ಎಲ್ಲ ಬಟ್ಟೆಗಳು ಮಡಚಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇದು ಕೂಡ ಡ್ರೆಸ್ಸು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಹಾಕ್ಕೊಳ್ಳೋದೇ ಇಲ್ಲ. ಸೊ ಯಾವಾಗಾದರೂ ಒಂದು ಟೈಮ್ ಹಾಕೋತೀನಿ ಅಷ್ಟೇ, ಎಲ್ಲ ಹಾಗೇ ಇರುತ್ತೆ. ಸುಮ್ಮನೆ ತೆಗ್ದು ಇಡ್ತಾ ಇರ್ತೀನಿ ಅಷ್ಟೇ, ನೋಡಿಬಿಟ್ಟು ಹಾಕ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ಇದು ಕೂಡ ನೀಟಾಗಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಹಾಕ್ಕೊಳ್ಳದೆ ಇರೋದು ಯಾವಾಗಲೂ ಒಂದ್ಸರಿ ಹಾಕ್ಕೊಳ್ಳೋದೆಲ್ಲ ಬೀರಲ್ಲಿ ಎತ್ತಿಡೋಣ ಅಂತ ತೆಗ್ದಿಡ್ತಾ ಇದ್ದೀನಿ. ಎಲ್ಲ ಡಿವೈಡ್ ಮಾಡಿಬಿಟ್ಟು ಒಂದೊಂದು ಟೈಮ್ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಹಾಗಾಗಿ ನೀಟಾಗಿ ಎಲ್ಲ ಇವತ್ತು ಬೀರಲ್ಲಿ ಇಡ್ತಾ ಇದ್ದೀನಿ. ಇವಾಗ ಡೈಲಿ ಯೂಸ್ಗೆ ಹಾಕೊಳ್ಳೋದು ಹೊರಗಡೆ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಯಶುನು ಇವಾಗ ಎದ್ಬಿಟ್ಟು ಬಂದಿದ್ದಾಳೆ. ಇದು ಸ್ವೆಟರ್ ಬಂದು ನನ್ನ ಫೇವ್ರೇಟು, ಇದು ತುಂಬಾ ಇಷ್ಟ. ಆಲ್ರೆಡಿ ಇದನ್ನು ಒಂದು 5-6 ವರ್ಷ ಆಯಿತು ತೊಗೊಂಡು, ಅವಾಗಿಂದನೂ ಇದೆ. ನನಗೆ ಅಂತೂ ತುಂಬ ಇಷ್ಟ. ಸೊ ಅದು ಕೂಡ ಬೀರುಲಿಡೋಣ ಅಂತ ತೆಗೆದಿಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನನ್ನ ಮತ್ತು ಯಶು ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮಡಚಿಟ್ಟೆ. ಸೊ ಇವಾಗ ನನ್ನ ಹಸ್ಬೆಂಡ್ದಿದೆ, ಅವ್ರದ್ದಂತೂ ತುಂಬ ಜಾಸ್ತಿನೇ ಇದೆ ಬಟ್ಟೆಗಳು. ಅವ್ರದ್ದು ಇವಾಗೆಲ್ಲ ಫೋಲ್ಡ್ ಮಾಡಿ ಮಡಚಿಡಬೇಕು. ಸೊ ಯಶು ನೋಡಿ ಬಂದ್ಬಿಟ್ಟು ಏನು ತರಲೆ ಮಾಡ್ತಿದ್ದಾಳೆ, ಅಲ್ಲಿ ಏನು ಸಿಗುತ್ತೆ ಎಲ್ಲ ತೆಗ್ದು ಹಾಕ್ತಾಳೆ ಆಚೆ. ಅವಳು ಅರ್ಧ ಗಲೀಜು ಮಾಡ್ತಾ ಇರ್ತಾಳೆ. ಎಲ್ಲ ನಾನು ಎತ್ತಿಟ್ಟಂಗೆ ಅವಳೆಲ್ಲ ತೆಗ್ದು ಕೆಳಗಡೆ ಬಿಸಾಕ್ದಂಗೆ ಈ ಥರ ಮಾಡ್ತಾ ಇರ್ತಾಳೆ. ನೋಡಿ ಏನೇನೋ ಮಾಡ್ತಾ ಇದ್ದಾಳೆ ಅವಳು ತರಲೆ ಕೆಲಸ. ನೋಡಿ, ಸ್ಲಿಪ್ಪರ್ ನಂದು ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ರೂಮೆಲ್ಲೂ. ಸೊ ಫ್ರೆಂಡ್ಸ್, ಇವಾಗ ಬಟ್ಟೆಗಳಂತೂ ಫುಲ್ಲು ಎಲ್ಲ ಮಡಚಿಟ್ಟೆ. ಏನಿಲ್ಲ ಅಂದರೂ ಒಂದು 3/4 ಅವರ್ ಟೈಮ್ ಆಯಿತು. ಅಷ್ಟೊಂದು ಬಟ್ಟೆ ಎಲ್ಲ ಮಡಚಬೇಕಾದ್ರೆ ತುಂಬಾ ಜಾಸ್ತಿ ಇತ್ತು. ಸೊ ಇವಾಗ ರೂಮೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಈ ಬಲೂನ್ ಎಲ್ಲ ಆಚೆ ಹಾಕ್ಬಿಡ್ಬೇಕು, ತುಂಬಾ ಜಾಸ್ತಿ ಇದೆ ರೂಮೆಲ್ಲ, ಬಲೂನ್ ತುಂಬೋಗ್ಬಿಟ್ಟಿದೆ.
ಸೊ ಇವಾಗ ಅದೆಲ್ಲ ಸ್ವಲ್ಪ ಹೊರಗಡೆ ಹಾಕ್ಬಿಟ್ಟು ನೀಟಾಗಿ ರೂಮೆಲ್ಲ ಕ್ಲೀನಾಗಿ ಒರೆಸ್ಕೊಬೇಕು. ಅದಕ್ಕೆ ಇವಾಗ ಎಲ್ಲ ಆಚೆ ಹಾಕ್ತಾ ಇದ್ದೀನಿ. ಯಶು ಸಪೋರ್ಟ್ ತೊಗೊಂಡು ಮಾಡ್ತಾ ಇದ್ದೀನಿ ಆ ಕೆಲಸನ. ಸೊ ಅದು ವಿಡಿಯೋ ನಾನು ಮಾಡಲಿಲ್ಲ. ಫ್ರೆಂಡ್ಸ್ ಎಲ್ಲನೂ ಎತ್ತಿಟ್ಬಿಟ್ಟು ಇವಾಗ ಫುಲ್ಲು ರೂಮೆಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಇವಾಗ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಬಲೂನ್ಸ್ ಎಲ್ಲ ಇದ್ದಿದ್ದರಿಂದ 2 ಡೇಸಿಂದ ಬಲೂನ್ಸ್ ಎಲ್ಲ ಅದ್ರ ಮೇಲೆ ಇರೋದ್ರಿಂದ ಧೂಳೆಲ್ಲ ತುಂಬ ಜಾಸ್ತಿನೇ ಕೂತ್ಕೊಂಡಿತ್ತು. ಇವಾಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ನೀರಲ್ಲಿ ಒರೆಸ್ಕೊಂಡಿದ್ದೀನಿ. ಇವಾಗ ರೂಮೆಲ್ಲ ಕ್ಲೀನ್ ಆಯಿತು. ಸೊ ಹಂಗೆ ಸ್ವಲ್ಪ ಹೊರಗಡೆನೂ ಹಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರೂಮಿನ ಆಚೆ ನೋಡಿ ಆ ಟ್ರೈಪಾಡ್ ಬೇರೆ ನನ್ನ ಮಾಪಲ್ಲಿ ಹಿಂಗೆ ಒರ್ಸೋಕೋದೆ ಅದಕ್ಕೆ ತಗಲ್ಬಿಡ್ತು. ಸೊ ಇವಾಗ ಹಂಗೆ ಸರಿಯಾಗಿ ಇಡ್ತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ಇವತ್ತು ಸಂಡೇ ಅಲ್ವಾ, ಮಕ್ಕಳೆಲ್ಲ ಬಂದಿದ್ರು ಮನೆ ಹತ್ರ ಆಟ ಆಡೋದಕ್ಕೆ. ಅವಳು ನಮ್ಮ ಬಾವನ ಮಗಳು ಅಮ್ಮು ಅಂದ್ಬಿಟ್ಟು, ಸೊ ಅವಳು ಯಶು ಜೊತೆ ಆಟ ಆಡೋಕ್ಕೆ ಬಂದಿದ್ಲು ನೋಡಿ. ಅವನು ಅಷ್ಟೇ, ಇವ್ರ ಅಣ್ಣ. ಸೊ ಅವರಂತೂ ಕ್ಯಾಮ್ರಾ ಇಟ್ಟಿದ್ನಲ್ವ, ಏನು ಮಾಡ್ತಾ ಇದ್ದಾರೆ ಆಂಟಿ ಅಂದ್ಬಿಟ್ಟು ನೋಡ್ಕೊಂಡು ಓಡಾಡ್ತಾ ಇದ್ರು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಇವಾಗ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಿದೆ, ಆಮೇಲೆ ತಿಂಡಿ ತಿನ್ನಬೇಕು. ಸೊ ಫ್ರೆಂಡ್ಸ್, ಟಿಫನ್ ಕೂಡ ಆಯಿತು. ಸೊ ಸಿಂಪಲ್ಲಾಗಿ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ. ಹಾಗೆ ಬೆಳಗ್ಗೆ ಟಿಫನ್ ಉಪ್ಪಿಟ್ಟು ಮಾಡಿದೆ ಅಂತ ಹೇಳಿದಲ್ವಾ, ಉಪ್ಪಿಟ್ಟು ತಿಂದಾಯ್ತು. ಹಾಗೆ ಇವಾಗ ನಾನೆಲ್ಲ ಹೇಗೆ ಜೋಡಿಸ್ಕೊಂಡೆ ಹೇಗೆ ಅಂತ ಸೊ ನಿಮಗೆ ವಿಡಿಯೋ ಸ್ವಲ್ಪ ತೋರಿಸ್ದೆ ಅಷ್ಟೇ. ಸೊ ಇವಾಗ ನೀಟಾಗಿ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಯಾವಾಗಲೂ ಅಷ್ಟೇ, ವಾರಕ್ಕೆ 2 ಸರಿ 1 ಸರಿ ಈ ರೀತಿ ಆಗ್ತಾ ಇರುತ್ತೆ ನನಗೆ. ಅಂದರೆ ಮನೇಲಿ ಇದನ್ನ ಈ ರೀತಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋಂಥ ವಿಡಿಯೋ ಬಂದು ವ್ಲಾಗ್ ಅಷ್ಟೇ. ಸೊ ನಾನು ಒಂದು ಡೈಲಿ ರೋಟೀನ್ ಅಲ್ಲ. ಸೊ ನನ್ನ ಡೈಲಿ ರೋಟೀನ ನೋಡೋಣ, ನಾಳೆ ನಾಡಿದ್ದು ಯಾವಾಗಾದ್ರೂ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಮಾಡಬೇಕು ಅಂತ. ಸೊ ಮಾಡ್ತೀನಿ. ಬಟ್ ಇವತ್ತು ನನಗೆ ಇವತ್ತು ಮಾಡಿರೋಂಥ ವಿಡಿಯೋ ಯಾವಾಗಲೂ ಈ ರೀತಿ ಆಗೋದಿಲ್ಲ. ಒಂದೊಂದ್ಸರಿ ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಈ ಥರ ಆಗಿರುತ್ತೆ. ಯಾಕಂದರೆ ಬಟ್ಟೆ ಎಲ್ಲ ತೆಗಿತಾ ಇರ್ತೀವಿ, ಹಾಕ್ತಾ ಇರ್ತೀವಿ ಅಲ್ವಾ, ಹಂಗಾಗಿ ಸ್ವಲ್ಪ ಎಲ್ಲ ಚಲಾಪಿಲಿ ಆಗಿಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ನಾನು ಅದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸಿ. ಸೊ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ವಾ, ಎಲ್ಲ ಕ್ಲೀನ್ ಆಯ್ತು. ಸೊ ಇವತ್ತು ಸ್ವಲ್ಪ ಕೆಲಸ ಮುಗೀತು. ಯಾವಾಗ ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಅನ್ಕೊಂಡಿದ್ದೆ. ಸೊ ಕ್ಲೀನ್ ಆಯ್ತು ಒಂದೊಂದ್ಸರಿ. ಯಾಕಂದ್ರೆ ನನಗೆ ಮುಂಚೆ ಎಲ್ಲ ಟೈಮ್ ಇರ್ತಿತ್ತು. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಅಷ್ಟು ಟೈಮೇ ಸಿಗೋದಿಲ್ಲ. ಮನೆ ಕೆಲಸನೂ ಡಿಲೇ ಮಾಡ್ತಾ ಇದ್ದೀನಿ. ಸೊ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೋತಾ ಇರ್ತೀನಿ. ಎಡಿಟಿಂಗ್ ಮಾಡೋದೇ ನನಗೊಂದು ದೊಡ್ಡ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಅದು ನನಗೆ ಫುಲ್ಲು ಈಸಿ ಆಗುತ್ತೋ ಗೊತ್ತಿಲ್ಲ, ತುಂಬ ಕಷ್ಟಪಡ್ತೀನಿ. ನನಗೆ ಒಂದೊಂದ್ಸರಿ ಮಾಡಿರೋ ಎಡಿಟಿಂಗು ವಿಡಿಯೋ ಫುಲ್ಲು ಏನಾಗಿರುತ್ತೆ ಅಂತಾನೆ ಗೊತ್ತಿರಲ್ಲ. ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ, ಆಮೇಲೆ ವಿಡಿಯೋ ನೋಡಿದ್ರೆ ಅಲ್ಲಿ ಸ್ವಲ್ಪ ಕಟ್ಟಾಗಿರುತ್ತೆ, ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ಏನು ಮಾಡೋಕ್ಕಾಗಲ್ಲ. ಗಂಟೆಗಟ್ಟಲೆ ಕುತ್ಕೊಂಡು ವಿಡಿಯೋ ಮಾಡಿರೋದನ್ನ 1 ಸೆಕೆಂಡಲ್ಲಿ ಡಿಲೀಟ್ ಮಾಡಿಬಿಡ್ತೀನಿ. ಒಂದೇ ಸರಿಗೆ ಬೇಜಾರಾಗೋಗ್ಬಿಡುತ್ತೆ, ಡಿಲೀಟ್ ಮಾಡಿಬಿಡ್ತೀನಿ. ಮತ್ತೆ ಇನ್ನೊಂದ್ಸರಿ ಅದನ್ನ ಎಡಿಟಿಂಗ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ನನಗೆ ಟೈಮ್ ವೇಸ್ಟ್ ಆಗ್ತಾ ಇದೆ. ನೋಡಬೇಕು ಎಷ್ಟು ಬೇಗ ಕಲಿತೀನಿ ಅಂತ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.